ಇಂಟ್ರೋ ಇಂದ ಮ್ಯಾನೇಜರ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನಮ್ಮ ಕಂಪ್ನಿ ಬೇಸ್ ಬಂದು ಸೋಲಾರ್ UPS ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಬ್ಯಾಟ್ರೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಓಕೆ. ಸೊ ನೆಕ್ಸ್ಟು ಲಿಥಿಯಂ ಬ್ಯಾಟ್ರಿ ಅಸೆಂಬಲ್ ಮಾಡಿ ಸೇಲ್ ಮಾಡ್ತೀವಿ. ಓಕೆ. ಸೊ ದಿಸ್ ಈಸ್ ಸೋಲಾರ್. ಓಕೆ. ಈ ಸೋಲಾರಿಂದ ನಿಮ್ಗೆ ಏನು ಜನರೇಟ್ ಆಗುತ್ತೆ ಲೈಟ್, ಸೋಲಾರ್ ಜನರೇಟ್ ಆಗಿ DC to AC ಕನ್ವರ್ಟ್ ಮಾಡಿ ಮಾಡ್ಬಿಡ್ತೀವಿ. ಸೊ ಇದು AC/DC ಸೋಲಾರ್. ಇದು ಅಷ್ಟೇ. ಇದು ವಾಟರ್ ಪಂಪ್ ಸರ್. ಇದು ನಿಮ್ಗೆ ಅಗ್ರಿಕಲ್ಚರ್ ಫೀಲ್ಡ್ಸ್ಗೆ ಯೂಸ್ ಆಗುತ್ತೆ. ಓಕೆ. ಓಕೆ. ವಾಟರ್ ಪಂಪ್. ಸೊ 1 HP ಇಂದ 20 HP ವರೆಗೂ ಸಿಗುತ್ತೆ ನಮ್ಮ ಹತ್ರ. ಇದು ಎಲ್ಲ ಬ್ಯಾಟ್ರಿ ಸರ್? ಇದೆಲ್ಲ ಬ್ಯಾಟ್ರಿ ಸರ್. 100 years ಲಿಥಿಯಂ ಬ್ಯಾಟ್ರಿ. ಇದು ಲಿಥಿಯಂ ಬ್ಯಾಟ್ರಿ ಪ್ಯಾಕ್, ಸಾಫ್ಟ್ ಪ್ಯಾಕು. ಇದು ಹಾರ್ಡ್ ಪ್ಯಾಕ್ ಬರುತ್ತೆ. ಓಕೆ. ದಿಸ್ ಇಸ್ ಲೈಟಿಂಗ್ ರೆಸಿಸ್ಟರ್. ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡೋಕ್ಕೆ ಎಷ್ಟು ಪವರ್ ಗಂಟ ಇದು ಜನರೇಟ್ ಮಾಡುತ್ತೆ? ಎಷ್ಟು ಪ್ಯಾನಲ್ ನಿಮಗೆ ಅಂದರೆ ನಿಮ್ಮ ಕರೆಂಟ್ ಬಿಲ್ ಪ್ರಕಾರ ಅಂದಾಜು ನಿಮ್ಗೆ ಒಂದು 10 kW ಪವರ್ ಇತ್ತು ಅಂದರೆ 10 kW ಪ್ಯಾನಲ್ ಹಾಕೊಂಡ್ರೆ ಪವರ್ 0 ಆಗುತ್ತೆ. ಓಕೆ. ಸೊ ಆ ಥರ ನಿಮಗೆ 20 kW ಇತ್ತು ಅಂದರೆ ಇಂಡಸ್ಟ್ರಿಗೆ 20 kW ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ಸೋಲಾರ್ ಪ್ಯಾನಲ್ ಪವರ್ 0 ಆಗುತ್ತೆ. ನಿಮ್ಗೆ ಎಷ್ಟು ಕಿಲೋವ್ಯಾಟ್ ಕನ್ಸಂಪ್ಷನ್ ಇದೆ ಅಷ್ಟು ಕಿಲೋವ್ಯಾಟ್ ಹಾಕೋಬೇಕು. ಅದೆಲ್ಲ ನೀವು ಪ್ಲಾನ್ ಮಾಡಿ ಇದು ಮಾಡಿ ಕೊಡ್ತೀರಾ? ಎಂಥ ಪ್ಲೇಸ್ ಆದ್ರೂ, ಎಂಥ ಫ್ಯಾಕ್ಟ್ರಿ ಆದ್ರೂ? ಸರ್ ನಾವು ಹಾರೋಳ್ಳಿ ಮಾಡಿದ್ದೀವಿ. ಓಕೆ. ಬೆಟ್ಟದ ಮಧ್ಯೆ ಆ್ಯಕ್ಚುಲಿ ಅದು ಗ್ರೀನ್ ಹೌಸ್ ಪ್ಲಾಂಟ್. ಸ್ವಲ್ಪ ಪವರ್ನೇ ಇಲ್ಲ, 0 ಪವರ್. ಅದು ಪವರ್ ಇವಾಗ ಆಲ್ಮೋಸ್ಟ್ 25 to 30 AC ಓಡ್ತೀವಿ ಸೋಲಾರಲ್ಲಿ. ಆ ಥರ ಅಂದ್ರೆ ಅವ್ರಿಗೆ ಪವರ್ ಬಿಲ್ ತುಂಬಾ ಸೇವ್ ಆಗ್ಬಿಡುತ್ತಲ್ಲ? ಪವರ್ ಬಿಲ್ ಇಲ್ಲ ಸರ್. ಹೌದು, ಪವರೇ ಕೊಟ್ಟಿಲ್ಲ ಅವರು. ಪವರ್ ಇಲ್ಲದಿರೋ ಜಾಗದಲ್ಲಿ ನಾವು ಸೋಲಾರಲ್ಲಿ ಪವರ್ ಮಾಡ್ತೀವಿ. ವೆರಿ ಗುಡ್ ಸರ್, ಅದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬ್ಯಾಟ್ರಿ ಇನ್ಸೈಡ್ ಬರುತ್ತೆ ಸರ್ ನಮಗೆ. ಮನೆ ಯೂಸ್ಗೆ ಸಿಂಪಲ್ ಆಗಿರಬೇಕು, ನಮ್ಮ ಏನು ದೊಡ್ಡದಾಗ ಜಾಗ ಬೇಡ ಅಂತ ಯೂಸ್ ಮಾಡ್ಕೊಂಡು ಲಿಥಿಯಂ ಬ್ಯಾಟ್ರಿ ಇನ್ಸೈಡ್ ಬರುತ್ತೆ ವಿತ್ ಇನ್ವರ್ಟರ್. ಓಕೆ. ಓಕೆ. 1 kV 2 kV 4 kV ಆ ಥರ ಇನ್ವರ್ಟರ್ಸ್. ಏನೇನು 1 kV ಅಲ್ಲಿ ಏನೇನು ಓಡುತ್ತೆ ಸರ್? 1 kV ನಾರ್ಮಲ್ ಆಗಿ ಯೂಸೇಜ್ ನಿಮ್ಮ ಮನೇಲಿ ಪವರ್ AC ಓಡಲ್ಲ, ಫ್ಯಾನ್, ಲೈಟ್ಸ್ ಆ ಥರ, ಮಿಕ್ಸಿ ಆ ಥರದ್ದು ಓಡುತ್ತೆ. TV ಅಂದ್ರೆ ನೀವು ಎಲ್ಲ ಓಡಿಸ್ಬೋದು, ಪ್ರಾಬ್ಲಮ್ ಇಲ್ಲ. ಅಲ್ಲ ಬ್ಯಾಕಪ್ ನಿಮ್ಗೆ ಹೆಂಗೆ ಅಂತ ಬೇಕಾಗುತ್ತೆ ಇದು ತೋರಿಸುತ್ತಾ ಎಷ್ಟು ಇದು ಇದೆ, ಬ್ಯಾಲೆನ್ಸ್ ಎಷ್ಟು ಪವರ್ ಎಳ್ಕೊಂತ ಇದೆ? ಹೌದು ಸರ್, ನಿಮ್ಗೆ ಎಷ್ಟು ಕನ್ಸಂಪ್ಷನ್ ಆಗ್ತಿದೆ, ಎಷ್ಟು ಔಟ್ಪುಟ್ ಕೊಡ್ತಿದೆ ಎಲ್ಲ ತೋರಿಸುತ್ತೆ. ಅದ್ರ ತಕ್ಕನಂಗೆ ಇವಾಗ ಫ್ಯಾನ್ಗಳಿದ್ರೆ 4 ಏನಿರಲ್ಲ, ಒಂದ್ ಜಾಗದಲ್ಲಿ ಎಲ್ಲೋ ಯೂಸ್ ಮಾಡ್ತಾ ಆ ಥರ ಎಲ್ಲ ನಿಮ್ಗೆ ಇದ್ರಲ್ಲಿ ತೋರಿಸುತ್ತೆ ಸರ್. ಎಷ್ಟು ಕನ್ಸಂಪ್ಷನ್ ಆಗ್ತಿದೆ, ಎಷ್ಟು ಔಟ್ಪುಟ್ ಹೋಗ್ತಿದೆ ಆ ಥರ ಎಲ್ಲ ನಿಮ್ಗೆ ತೋರಿಸುತ್ತೆ. ಸೊ ನೆಕ್ಸ್ಟ್ ಇದು ಹೋಮ್ UPS. ಓಕೆ. 1 kV ಇದೆ, 2 kV ಇದೆ, 4 kV ಇದೆ. ಇದು ವಿತ್ ಲಿಥಿಯಂ ಬ್ಯಾಟ್ರಿ ವಿತ್ ಸೋಲಾರ್ ಹಾಕೋಬೋದು ಸರ್. ಇದಕ್ಕೆ ಲಿಥಿಯಂ ಬ್ಯಾಟ್ರಿ ಸಪೋರ್ಟ್ ಆಗುತ್ತೆ, ಲೆಡ್ ಆಸಿಡ್ ಬ್ಯಾಟ್ರಿ ಸಪೋರ್ಟ್ ಆಗುತ್ತೆ, ವಿತ್ ಸೋಲಾರ್ ಹಾಕೋಬೋದು. ಇದು ಹೈಬ್ರಿಡ್ UPS. ಹೈಬ್ರಿಡ್ UPS. ಹೆಂಗೆ ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಹೇಗೆ? ಆಫೀಸ್ ಬಂದು ಲಾಲ್ಬಾಗ್ ರೋಡ್ ಓವರ್ ಸ್ಟ್ರೀಟ್ ಆಪೋಸಿಟ್ ಇದೆ ಅಂತ ದೊಡ್ಡ ಬೋರ್ಡ್ ಇದೆ. ಓಕೆ. ಸೊ ಅಲ್ಲೇ ಆಫೀಸ್ ಇದೆ, ನಮ್ಮ ಬೆಂಗಳೂರು ಬೇಸ್ಡ್ ಆಫೀಸ್. ಓಕೆ. ಕಾಂಟ್ಯಾಕ್ಟ್ ಮಾಡೋದು ನಾನೇ ಇರ್ತೀನಿ ಸರ್. ಓಕೆ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ 97 ಓಕೆ 38 ಓಕೆ ಕಾಂಟ್ಯಾಕ್ಟ್ ನಂಬರ್ ಬಂದು 97 ಹಲೋ 9379787775. ಓಕೆ. ಇದು ಕಾಂಟ್ಯಾಕ್ಟ್ ನಂಬರ್. ಓಲ್ಡ್ ಸ್ಟ್ರೀಟ್ ಹತ್ರ ಬಂದು ಎಲೆಕ್ಟ್ರೋ ಅಂತ ಹೊಡೆದ್ರೆ ನಿಮ್ಗೆ ಗೂಗಲಲ್ಲಿ ಸಿಕ್ಬಿಡುತ್ತೆ. ಎಲೆಕ್ಟ್ರೋ ಪವರ್ ಸಿಸ್ಟಮ್ ಅಂತ ಹೊಡೆದ್ರೆ ಅದು ನಮ್ಮದೇ ಸಿಗುತ್ತೆ ಸರ್. ಓಕೆ. ನಿಮ್ಮ ಬಿಸ್ನೆಸ್ ಪ್ರಮೋಷನ್ಸ್ಗಾಗಿ ಮೇಲ್ಗಡೆ ಕಾಣ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.